Hi guys, welcome back to my channel with another random vlog. ಏನಿಲ್ಲ, ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅನ್ನೋದು ಏನೂ ಇಲ್ಲ. ಬಸ್ ಅಂದರೆ ಬರೀ ನಾರ್ಮಲ್. ನಾನು ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾಯಿದ್ದೀನಿ. ಊಟದ ಟೈಮು ಆಫೀಸಲ್ಲಿದ್ದೀನಿ. ಊಟದ ಟೈಮು 2:30, ಕರೆಕ್ಟ್ 2:30 ಆಗಿದೆ. ಏನಿಲ್ಲ, ಅನ್ನ ಸಾರು ಊಟ. ಬೋರ್ ಆಗ್ತಾಯಿತ್ತು, ಅದಕ್ಕೆ ವೀಡಿಯೋ ಮಾಡೋಣ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಇನ್ನೇನು, ಲೈಫ್ ಒಂಥರ ಬೋರ್ ಆಗಿಬಿಟ್ಟಿದೆ. ಏನಾಗ್ತಿದೆ, ಏನು ನಡೀತಿದೆ, ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದು ಅಂತೂ ಆಗ್ತಾನೇ ಇಲ್ಲ. ನಾವೇನು ಅಂದ್ಕೊತೀವೋ ಅದು ಆಗೋದೂ ಇಲ್ಲ. ಅದು ರಿಯಾಲಿಟಿ, ನಿಜ. ಅಂದರೆ ನಾವೇನು ಅಂದ್ಕೊತೀವಲ್ಲ ಅದು ಆಗೋದೇ ಇಲ್ಲ. ನಾವು ಏನು ಮಾಡಬೇಕಂತ ಇರ್ತೀವೋ ಅದು ನಾವು ಮಾಡೋದೇ ಇಲ್ಲ. ನಾವೇನು ಮಾಡಬಾರ್ದು, ಅದೇನು ನಮ್ಮ ತಲೆಯಲ್ಲೇ ಇರಲ್ಲ, ಅದೇ ಆಗತ್ತೆ ಲೈಫಲ್ಲಿ. ಎಲ್ಲರೂ ಹೋಗೋಣ, ಎಲ್ಲರೂ ಟ್ರಾವೆಲ್ ಮಾಡೋಣ ಅಂದ್ಕೊಂಡ್ರೆ ಜೊತೆಲಿ ಯಾರಿದ್ದಾರೆ? ಯಾರೂ ಇಲ್ಲ. ಫ್ರೆಂಡ್ಸ್ ಅಂತ ಕೇಳೋಂಗೂ ಇಲ್ಲ, ಹೇಳೋಂಗೂ ಇಲ್ಲ. ಒಬ್ಬರು ಇದ್ದರೂ, ಈಗ ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟರೆ ಅವ್ರ ಮನೇಲಿ ಪರ್ಮಿಷನ್ ಕೊಡೋಲ್ಲ. ಹುಡುಗಿರ ಲೈಫಲ್ಲಿ ಇರೋದು ಹಾಗೆ, ಅದೆಲ್ಲರಿಗೂ ಗೊತ್ತಿರುತ್ತೆ ವಿಷಯ. ಇದ್ದಾಳೆ ಒಬ್ಬಳು, ಅವಳಂತೂ ಎಲ್ಲೂ ಬರಲ್ಲ. ಅವಳು ಬರಲ್ಲ ಅನ್ನೋಕ್ಕಿಂತ ಮನೇಲಿ ಬಿಡಲ್ಲ, ಫ್ಯಾಕ್ಟ್. ಮತ್ತು ನಂದು ಬೆಳಗ್ಗೆ ಆಫೀಸಿಗೆ ಬಂದರೆ ನೈಟ್ ಹೋಗೋದು, ಬೆಳಗ್ಗೆಯಿಂದ ನೈಟ್ ತನಕ ಇಲ್ಲೇ ಆಗುತ್ತೆ. ಅದೇ ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಎಲ್ಲ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನನಗೆ ಮನಸ್ಸಿದ್ರೆ ಒಂದು ಕೆಲಸ ಇರುತ್ತೆ, ನಮಗೆ ಮನಸ್ಸಿದ್ರೆ ಒಂದು ಕೆಲಸ ಇರುತ್ತೆ. ಇಲ್ಲಾಂದರೆ ಕೆಲಸ ಇದ್ದಾಗ ನಮಗೆ ಮನಸ್ಸಿರುತ್ತೆ. ಏನೋ ಒಟ್ಟು ಹೊರಗೆ ನೋಡಿದ್ರೆ ಉರಿ ಬಿಸಿಲು, ತಿರ್ಗೋಕ್ಕಂತೂ ಆಗೋಲ್ಲ ಈ ಬಿಸಿಲಲ್ಲಿ. ಬೈಕ್ ಹೊಡಿಬೇಕಾದ್ರೆ ಕಣ್ಣು ಅಂತ ನನಗೆ ಬಿಡೋಕ್ಕೂ ಆಗೋಲ್ಲ. ಹೀಗೆ ಏನೇನೋ ಮಾತಾಡ್ತಿದ್ದೀನಿ ಅಂತ ಹುಚ್ಚಿ ಅನ್ಕೊಬೇಡ್ರಿ. ನಂಗೆ ತುಂಬ ಬೋರ್ ಆಗ್ತಾಯಿತ್ತು, ಅದಕ್ಕೆ ಕ್ಯಾಮ್ರಾ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಬಟ್ ಏನೇನು ಅನಿಸ್ತಿದೆ ಅದೆಲ್ಲ ಹೇಳ್ತಿದ್ದೀನಿ. ಈಗಿನ ದಿನದಲ್ಲಂತೂ ಏನೋ ಅಷ್ಟು ಎಲ್ಲ ಸರಿ ಇದ್ದರೂ ಮನಸ್ಸಿಲ್ಲ ಯಾವುದ್ರಲ್ಲೂ. ಎಕ್ಸಾಮ್ ಕೂಡ ಬಂತು ನನಗೆ. ಮೇನ್ ಅಂದರೆ ಈಗ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಇದೆ. ಫನ್ ಫ್ಯಾಕ್ಟ್ ಏನಂದರೆ, ಒಂದು ಬುಕ್ಕಿಲ್ಲ, ಫೋನಲ್ಲಿ ಓದ್ಕೋಬೇಕು. ಅದು ನನಗೆ ಆಗೋದಿಲ್ಲ ಫೋನಲ್ಲಿ ಓದೋಕ್ಕೆ, ತಲೆನೋವು ಸಿಗುತ್ತೆ. ಜೆರಾಕ್ಸ್ ತಕ್ಕೋಬೇಕು, ಅದನ್ನು ನಾನು ತಕ್ಕೊಂಡೂ ಇಲ್ಲ. ಎಷ್ಟು ಸಬ್ಜೆಕ್ಟ್ ಇದೆ, ಎಷ್ಟು ಲೆಸನ್ಸ್ ಇದೆ ಅದು ನಂಗೆ ಗೊತ್ತಿಲ್ಲ. ನೋಟ್ಸು ಎಲ್ಲಿ ಕೊಡ್ತಾರೆ ಈಗಿನ ಕಾಲೇಜಲ್ಲಿ? ನೋಟ್ಸ್ ಅಂತೂ ಕೊಡೋದೇ ಇಲ್ಲ. ನಾವೇ ಎಲ್ಲ ತಗೊಂಡು ಮಾಡ್ಕೊಂಡು ಓದ್ಕೋಬೇಕು. ಈಗ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಇದೆ. ಫಸ್ಟು ನಾವು ಓದ್ಕೋಬೇಕಾಗಿರೋದು, ಬಟ್ ಅದನ್ನ ಮಾಡ್ತಾನೇ ಇಲ್ಲ. ಈ ದಿನದಲ್ಲಿ ಯಾಕೋ ಮೂಡು ಸರಿ ಇಲ್ದಿರೋ ಕಾರಣಕ್ಕೆ ನಿನ್ನೆ ಹೋಗಿ ಸುಮ್ಮನೆ ರ್ಯಾಂಡಮಾಗಿ ಹೋದೆ. ಫ್ರೆಂಡಿಗೆ ಡ್ರೆಸ್ ಬೇಕಾಗಿತ್ತು ಅಂತ ಅವಳಿಗೆ ತೊಗೊಳಕ್ಕಂತ ಹೋಗಿದ್ದು, ಅದೇ ತೊಗೊಂಡಿದ್ದು ನಾನು. ಮೂಡ್ ಜೊತೆ ಸ್ವಲ್ಪ, ಈಗ ನೀವು ಏನೇ ಹೇಳ್ರಿ ಗರ್ಲ್ಸ್, ನಿಜ ನೀವಾಗೇ ಹೇಳಿ. ಯಾಕಂದರೆ ನಮ್ಮ ಹುಡುಗಿರಿಗೆ ಮನ್ಸು ಎಷ್ಟೇ ಅಂದರೆ ಬೋರ್ ಅನಿಸ್ತಾ ಇರಲಿ, ಮನಸ್ಸೇ ಸರಿ ಇರೋಲ್ಲ. ಈಗ ನೀವು ಹೋದ್ರೆ ಅಂಗಡೀಲಿ ಬಟ್ಟೆ ತೊಗೊಂಡ್ರೆ ಅನ್ನೋ ಖುಷಿ ಆಗ್ತೀವಿ. ನಮ್ಗೆ ಅದೇ ಖುಷಿ. ಮೇನ್ ಅಂದರೆ ಬಟ್ಟೆ, ಸ್ಲಿಪ್ಪರ್ ಆಗಲಿ, ಏನೇ ಡ್ರೆಸ್ ಆಗಲಿ, ನಮಗೆ ಅದೇ ಖುಷಿ ಆಗುತ್ತೆ. ನನಗೂ ಅಷ್ಟೇ, ನನಗೂ ಮೂಡೇ ಸರಿ ಇಲ್ಲ. ಎಷ್ಟೋ ದಿನ ಆಯಿತು. ಏನೋ ಎಲ್ಲ ಸರಿ ಇದ್ದರೂ ಒಂಥರ ಮನಸ್ಸು ಯಾವುದರಲ್ಲೂ ಹತ್ತಲ್ಲ. ಅದಕ್ಕೆ ನಿನ್ನೆ ಹೋಗಿ ರ್ಯಾಂಡಮಾಗಿ ಹೋದೆ. ಅವಳಿಗೆ ತೊಗೋಬೇಕಾಗಿದ್ದ ಬಟ್ಟೆ ಅಂತ ಹೋಗಿದ್ದು, ನಾನು ತೊಗೊಂಡೆ. ಒಂದು ಸ್ವಲ್ಪ ಅಡ್ಡಿಲ್ಲ, ಓಕೆ ಮನಸ್ಸು. ನಾವೇನು ಮಾಡೋದು, ಹುಡುಗಿರ ಮನಸ್ಸೇ ಹಾಗೆ. ಈ ವಿಡಿಯೋಗೆ ನಮ್ಮ ಅಮ್ಮನೂ ನೋಡ್ತಾಳೆ, ಎಷ್ಟು ಬೈತಾಳೋ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಊಟ ನಮ್ಮ ಕೈಯಿಂದ ಊಟ ಮಾಡೋದಂತೂ ಸೇರೋದೇ ಇಲ್ಲ ನನಗೆ. ನಮ್ಮಮ್ಮ ಊಟ ಮಾಡಿಸ್ತಾಳೆ ಹೇಳಿದ್ರೆ, ಆದರೆ ಈಗ ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ. ನೈಟ್ ಆದರೆ ಅಡ್ಡಿಲ್ಲ ಊಟ ಮಾಡ್ಸೋಕ್ಕೆ. ಈಗ ಹೊರಗೆ ಹೋಗಬೇಕು. ಒಂದು ಸ್ವಲ್ಪ
ಅಲ್ಲಿ ರಾಗಿ ಅಂಬಲಿ ಕೊಡ್ತಾರೆ, ಅದು ಕುಡ್ಕೊಬರ್ಬೇಕು. ಸೊ ನಡೀರಿ ಈಗ ಒಂದು ರೌಂಡು ಪಟ್ಟಂತ ಊಟ ಮಾಡಿಕೊಂಡು ಅಲ್ಲೋಗಿ ಕುಡ್ಕೊಬರೋಣ. ಈ ಉರಿ ಬಿಸಿಲಲ್ಲಿ ತಂಪಾಗಿ ಕುಡಿಯೋದಂದರೆ ಮನಃಶಾಂತಿ ಸಿಗುತ್ತೆ. ನಡೀರಿ ಹೋಗೋಣ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಹೋದೋಳು ವಾಪಸ್ ಬಂದಿದ್ದೀನಿ, ಯಾಕಂದರೆ ಆ ಉರಿ ಬಿಸಿಲಲ್ಲಿ ಯಾರು ಹೋಗ್ತಾರೆ ಈಗ? ಯಪ್ಪ, ನನಗಂತೂ ಆಗಲ್ಲ, ಕಣ್ಣು ಬಿಡೋಕ್ಕೆ ಆಗೋದಿಲ್ಲ ಕೈ ಕುಡಿಬೇಕಾದ್ರೆ. ಮತ್ತೆ ಹೋಗಲ್ಲ, ಕುಡಿಬೇಕಾಗಿರೋದು ನನಗೆ, ಹಂಗಂತ ಅಂದರೆ ಹೋಗ್ಬೇಕಾಗಿರೋದು ನಾನು, ಆದರೆ ಹೋಗಲ್ಲ. ಈ ಬಿಸಿಲಲ್ಲಿ ನನಗೆ ಆಗಲ್ಲ. ಇದಕ್ಕೆ ಹೇಳೋದು ಸೋಂಬೇರಿತನ ಜಾಸ್ತಿ ಆದರೆ ಹಿಂಗೆ ಅಂತ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅವಾಗಿನಕ್ಕಿಂತ ಈಗ ಡಿಫ್ರೆಂಟ್ ಕಾಣ್ತಿದ್ದೀನಿ, ಹಂಗಂತಲ್ಲ, ಸ್ವಲ್ಪ ಟಚಪ್ ಮಾಡ್ಕೊಳ್ತೀನಿ ಅಷ್ಟೇ. ಹಾಂ, ಈಗೇನು ಇನ್ನೇನಿದೆ ಮಾತಾಡೋಕ್ಕೆ ಇನ್ನೇನೂ ಇಲ್ಲ. ಇನ್ನು ಎಂಥದ್ದು ಇಲ್ಲ ಮಾತಾಡೋಕ್ಕೆ. ಸೊ ಗೈಸ್, ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಿದ್ರೆ, ನೀವು ಇಲ್ಲಿ ತನಕ ನೋಡಿದ್ದಿದ್ರೆ ವಿಡಿಯೋನ, ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸೊ ಎಲ್ಲರಿಗೂ ಬಾಯ್ ಬಾಯ್.